ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಎಸ್ಎಫ್ಸಿಎಸ್ನ ನೂತನ ಅಧ್ಯಕ್ಷರಾಗಿ ರವಿಶಂಕರ್, ಉಪಾಧ್ಯಕ್ಷರಾಗಿ ಅರೇಹಳ್ಳಿ ಎಆರ್ ಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಾಧವರೆಡ್ಡಿ ತಿಳಿಸಿದ್ದಾರೆ. ನೆಲವಾಗಿಲು ಗ್ರಾಮದ ಎಸ್ಎಫ್ಸಿಎಸ್ ಬ್ಯಾಂಕ್ನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ತೆರವಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು, ಎಲ್ಲಾ ನಿರ್ದೇಶಕರುಗಳು ಪರಸ್ಪರ ಮಾತುಕತೆ ನಡೆಸಿ ಒಮ್ಮತದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ನಂತರ ನೂತನ ಅಧ್ಯಕ್ಷ ವಿ ಶಂಕರ್ ಮಾತನಾಡಿ, ನನ್ನ ಅವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಸಂಘವನ್ನ ಪ್ರಗತಿಯ ಪಥದಲ್ಲಿ ಮುನ್ನಡೆಸುತ್ತೇನೆ. ರೈತರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಸಿಗುವಂತೆ ಶ್ರಮಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿ ಸಾಲ ವಿತರಣೆ, 2 ಗ್ರಾಮಗಳಲ್ಲಿ ಅಂಗಡಿ ಮಳಿಗೆಗಳು ನಿರ್ಮಿಸಲು ಶ್ರಮ ವಹಿಸಲಾಗುವುದು ಎಂದರು. ಸಂಘದ ನೂತನ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ನಮ್ಮ ವರಿಷ್ಠರು ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಾವು ಈ ಸಂಘದ ನಮ್ಮ ಇಲ್ಲಿನ ಎಲ್ಲ ಅಧ್ಯಕ್ಷರು ಮಾಡವ್ರೆ. ಇನ್ನು ಉಳಿದಂಥ ಕೆಲಸ ಕಾರ್ಯಗಳು 2 ಕಡೆ 2 ಮಾರಾಟ ಮಳಿಗೆಗಳು ಮಾಡೋದಿದೆ. ಆಮೇಲೆ ಈ ತಿಂಗಳಲ್ಲಿ ಬರೋ ತಿಂಗಳಲ್ಲಿ 1 ಕೋಟಿ ಹೊಸದಾಗಿ ನಾವು ನಮ್ಮ ಇವರು ಸಹಕಾರ ಬಂಧುಗಳಿಗೆ ಲೋನು ವಿತರಣೆ ಮಾಡೋದಿದೆ. ಈ ಉಳಿದಂಥ ಅವಧಿಯಲ್ಲಿ ನಾನು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ನಂತರ ಉಪಾಧ್ಯಕ್ಷ ಅರೇಹಳ್ಳಿ ಎಆರ್ ಕೃಷ್ಣಪ್ಪ ಮಾತನಾಡಿ, ಕಳೆದ ಸುಮಾರು ವರ್ಷಗಳಿಂದ ನಮ್ಮ ಎಸ್ಎಫ್ಸಿಎಸ್ ಬ್ಯಾಂಕ್ನ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಈಗ ಅಧ್ಯಕ್ಷರ ಜೊತೆಗೂಡಿ ಇನ್ನಷ್ಟು ಅಭಿವೃದ್ಧಿಗೆ ಪಣ ತೊಟ್ಟು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ಡೈರೆಕ್ಟರು ವಿ ರಾಜಶೇಖರ್ ಅವರು, ಶರತ್ ಪಚಾರಿ ಅವರ ಸಮ್ಮುಖದಲ್ಲಿ ನನ್ನನ್ನು ಉಪಾಧ್ಯಕ್ಷರನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ. ಕೆಲಸ ಕಾರ್ಯಗಳ ತೊಡಗುತ್ತೇವೆ ಎಂದು ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಜೆಸಿಪಿ ಸಂಘದಿಂದ ಸಂಘದ ಗೌರವಾಧ್ಯಕ್ಷ ಸಿಕೆ ಕೃಷ್ಣಪ್ಪ, ಅಧ್ಯಕ್ಷ ರಮೇಶ್, ಉಪಾಧ್ಯಕ್ಷ ಶೇಖರ್, ಸದಸ್ಯರಾದ ಬೋಧನಾ ಹೊಸಹಳ್ಳಿ, ಬಿಎಲ್ಎಂ ಮಂಜುನಾಥ್, ಎಸ್ಎಲ್ವಿ ಮೋಹನ್ ನಾಯ್ಡು, ಸಿಜೆಆರ್ ರಮೇಶ್, ಕೆಎಸ್ಆರ್ ಮಂಜುನಾಥ್, ಎಸ್ಎಲ್ವಿ ಶಾಮಣ್ಣ, ಕುರುಬರಹಳ್ಳಿ ಕೃಷ್ಣ ಸೇರಿದಂತೆ ಇತರೆ ಮುಖಂಡರು ನೂತನ ಅಧ್ಯಕ್ಷರನ್ನ ಗೌರವಿಸಿ ಅಭಿನಂದಿಸಿ ಸನ್ಮಾನ ಮಾಡಿ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬೀರಪ್ಪ, ಎಸ್ಎಫ್ಸಿಎಸ್ ಮಾಜಿ ಅಧ್ಯಕ್ಷ ಎಚ್ಕೆ ನಾರಾಯಣಗೌಡ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ಎಂ ಗುರುದೇವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಸಂತ ಲೋಕೇಶ್, ಉಪಾಧ್ಯಕ್ಷ ರವಿ, ಸದಸ್ಯರಾದ ಮಧುಸೂದನ್, ಸೊನ್ನೇಗೌಡ, ಶಿಲ್ಪಶ್ರೀ, ಮುನಿರಾಜು ಸೇರಿದಂತೆ ಅನೇಕರು ಇದ್ದರು. ಬೆಳೆಗಾರರ ಸಹಕಾರ ಸಂಘ ನೆಲವಾಗಲು ಇದರ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ತೆರವಾಗಿರುವಂಥ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅದರಂತೆ ನಮ್ಮ ನಾಯಕರು, ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಮಾನ್ಯ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಇಲ್ಲೊಂದು ಕಾರ್ಯಕಾರಿ ಮಂಡಳಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೂ ವಿ ರಾಜಶೇಖರ ಗೌಡರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಇವತ್ತು ಅವರ ಸಲಹೆಯಂತೆ ನಾವೆಲ್ಲ ಕಾರ್ಯಕಾರಿ ಮಂಡಳಿಯವರು ಶ್ರೀಯುತ ಎನ್ ರವಿಶಂಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಶ್ರೀ ಆರ್ ಕೃಷ್ಣಪ್ಪನವರನ್ನು ಸೂಚನೆ ಕೊಟ್ಟಿದ್ದರು. ಅದರಂತೆ ನಾವು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದು. ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಈ ಸಂಘದಲ್ಲಿ ಮಾಡ್ತಾ ಇರೋಂಥ ಅಭಿವೃದ್ಧಿ ಕೆಲಸಗಳ ಉಳಿಕೆ ಏನಿದೆ, ಮತ್ತೆ 1-2 ಕಡೆ ನಮ್ಮ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ 2 ಮಾರಾಟ ಮಳಿಗೆ ನಿರ್ಮಾಣ ಮಾಡೋಂಥ ಅವಕಾಶ ಇದೆ. ಅದನ್ನು ನಮ್ಮ ಶಾಸಕರ ಅನುದಾನ ಏನಾದರೂ ಅವ್ರ ಕಡೆಯಿಂದ ಪಡೆದು
ಏನು ಇವು ಒಂದು ನೂತನವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಂಘಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು ಪ್ರಾಮಾಣಿಕರ ಪ್ರಯತ್ನ ಬಿದ್ದು ಮತ್ತು ಏನು ಇವಾಗ ಒಂದು 700-800 ಜನಕ್ಕೆ ರೈತರಿಗೆ ಬೆಳೆ ಸಾಲ ಕೊಟ್ಟಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಇರುವಂಥ ಅದನ್ನು ಬಳಸಿ ಇನ್ನೂ 1 ಕೋಟಿ ರೂಪಾಯಿ ಬೆಳೆ ಸಾಲ ಕೊಡೋದಕ್ಕೆ ನಾವು ಪ್ರಯತ್ನ ಬಿಡ್ತಾ ಇದ್ವಿ. ಅದು ಮುಂದಿನ ತಿಂಗಳಿನಲ್ಲಿ ನಾವು ಅದನ್ನು ಈಗಾಗಲೇ BDCC ಬ್ಯಾಂಕು ವ್ಯವಸ್ಥಾಪಕರಲ್ಲಿ ನಾವು ವಿನಂತಿ ಕೇಳಿದ್ದೇವೆ. ಅವ್ರು ಮಂಜೂರಾತಿ ಕೊಟ್ಟ ನಂತರ ಇನ್ನೂ 1 ಕೋಟಿ ರೂಪಾಯಿ ಒಂದು 70-80 ಜನಕ್ಕೆ ಸಾಲ ವಿತರಣೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಕಾಲದಲ್ಲಿ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ. ನಿಮ್ಮ ಹೆಸರು ಸರ್? ನಾನು ND ರಮೇಶ್. ಈ ಸಂಸ್ಥೆಯಲ್ಲಿ ನಾನು ಸುಮಾರು ಒಂದು 30 ವರ್ಷದಿಂದ ನಿರ್ದೇಶಕರಾಗಿ ಒಂದು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈಗೂ ನಿರ್ದೇಶಕರಾಗಿದ್ದೀನಿ. ಈ ಸಂಸ್ಥೆ ಒಂದು ಉತ್ತಮ ರೀತಿಯಲ್ಲಿ ನಡೆಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಕಾರ್ಯಕ್ರಮದಲ್ಲಿ ಸದಸ್ಯರುಗಳ ಸಲಹೆ ತಗೊಂಡು ಈ ಸಂಸ್ಥೆ ಇನ್ನಷ್ಟು ಮುಂದೆ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್.